ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹಾರನ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಆಲ್ರೆಡಿ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂದಾಗಿದೆ, ಆದರೆ ಮತ್ತೆ ಕೂಡ ಇವರು ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂದರೆ ಸಾರಿಗೆ ವ್ಯವಸ್ಥೆ ಬಂದಾಗುತ್ತೆ ಅಂತ ಹಾಕಿದಾರಲ್ಲ ವಿಡಿಯೋ ಅಂತ ಅಂದ್ಕೋಬೋದು. ಹೌದು, ನಿಜ. ಇದನ್ನು ನಾವು ಹೇಳ್ತಾ ಇಲ್ಲ, ಒಂದು ಆಟೋ ಸಂಘಟನೆಗಳ ಮುಖ್ಯಸ್ಥರು, ಹಾಗೆ ಕ್ಯಾಬ್ ಮುಖ್ಯಸ್ಥರು, ಇನ್ನು ಕೆಲವು ಸಾರಿಗೆ ಸಂಸ್ಥೆಗಳು ಇವರು ಕೂಡ ಹೇಳ್ತಿರೋದು ಏನು, ಒಂದು ಪ್ರೆಸರ್ ಆಗ್ತಿದೆ ರಾಜ್ಯ ಸರ್ಕಾರಕ್ಕೆ. ನೀವೇನಾದರೂ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಕೊಟ್ಟರೆ ಖಂಡಿತ ನಮ್ಮ ಸಾರಿಗೆ ವ್ಯವಸ್ಥೆ ಎಲ್ಲ ಸಂಪೂರ್ಣ ಬಂದ್ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಅನ್ನೋದಕ್ಕಿಂತ ಇದು ಬ್ಲ್ಯಾಕ್ ಮೇಲ್ ಅಂತಾನೆ ಹೇಳೋಣ, ಏನು ರಾಜ್ಯ ಸರ್ಕಾರಕ್ಕೆ. ಹಾಗಾದ್ರೆ ಏನಾಗ್ತಾ ಇದೆ ಇವಾಗ ಬೈಕ್ ಟ್ಯಾಕ್ಸಿಗೆ, ಏನಾಗ್ಬೋದು ಮುಂದಿನ ದಿನಗಳಲ್ಲಿ? ಬನ್ನಿ ಸ್ನೇಹಿತರೆ, ಸಂಪೂರ್ಣವಾಗಿ ಈ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಎಷ್ಟೋ ಜನ ವಾಚ್ ಮಾಡ್ತೀರಾ, ಬಸ್ಟ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಬರ್ತಾ ಇದ್ದಾರೆ. ನಾವು ಎವ್ರಿಡೇ ಏನೇ ಒಂದು ಬೈಕ್ ಟ್ಯಾಕ್ಸಿಗೆ ಹೊಸ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತಾ ಇರ್ತೀವಿ. ಬೈಕ್ ಟ್ಯಾಕ್ಸಿ ಪರವಾಗಿ ಆಗಲಿ, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಏನೇ ಒಂದು ಘಟನೆಗಳಾದರೂ ಕೂಡ ಖಂಡಿತ ಅದು ಎಲ್ಲ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ. ನಿಮಗೋಸ್ಕರ ನಾವು ವೀಡಿಯೋ ಮಾಡ್ತಾ ಇರ್ತೀವಿ. ಹಾಗೆ ನೀವೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ವೀಡಿಯೋ ಮಾಡೋಕ್ಕೆ, ಮತ್ತೆ ಮೋಟಿವೇಶನ್ ಕೂಡ ಇರಲ್ಲ ವೀಡಿಯೋ ಮಾಡೋಕ್ಕೆ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಎವ್ರಿಡೇ ಏನಾದ್ರು ಒಂದು ಹೊಸ ಅಪ್ಡೇಟ್ ಖಂಡಿತ ತಿಳಿಸ್ಕೊಡ್ತಿರ್ತೇವೆ ಹೇಳ್ತಾ ಬನ್ನಿ ಸ್ನೇಹಿತರೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಹೈಕೋರ್ಟಿಂದ ಆಲ್ರೆಡಿ ಪರ್ಮಿಷನ್ ಬಂದಾಯಿತು ಬೈಕ್ ಟ್ಯಾಕ್ಸಿಗೆ. ಅದಕ್ಕೆ ಒಂದು ರೂಪುರೇಖೆಗಳನ್ನು ನೀಡೋಕ್ಕೋಸ್ಕರ ಒಂದು ಪಾಲಿಸಿ ರಚನೆಗೆ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ಟಿದೆ. ಇದಕ್ಕೇನು ಪಾಲಿಸಿ ತರ್ತೀರಾ ನೀವು ತಗೊಂಡು ಬಂದು ಇನ್ನು ಬೈಕ್ ಟ್ಯಾಕ್ಸಿ ರನ್ ಆಗಿ ಚಾಲನೆ ಕೊಡಿ ಅಂತ ಕರ್ನಾಟಕದಲ್ಲಿ. ಆದರೆ ಏನೀಗ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಏನು ಇವತ್ತು ನಡೆಸ್ತಾ ಇದ್ರಲ್ಲ ಚಳುವಳಿಗಳು, ಆಟೋ ಅಂಡ್ ಕ್ಯಾಬು, ಇನ್ನೂ ಅನೇಕ ಇದಾವೆ ಸಂಘಟನೆಗಳು, ಇವರೆಲ್ಲ ಏನು ಮಾಡಿದ್ರು, ಇವಾಗ ರಾಜ್ಯ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಇದೇ ತಿಂಗಳು ಫೆಬ್ರವರಿ 23ನೇ ತಾರೀಕು ಒಳಗಡೆ ನೀವೇನಾದರೂ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಖಂಡಿತ ನಮ್ಮ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಬಂದಾಗುತ್ತೆ 23ನೇ ತಾರೀಕು ಕಳೆದ ನಂತರ ಅಂತ ಒಂದು ಡೆಡ್ಲೈನ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇವಾಗ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಏನಾಗ್ಬೋದು ನೆಕ್ಸ್ಟು? ಎಲ್ಲರಿಗೂ ಇದೇ ಒಂದು ತಲೆನೋವು ಆಗ್ಬಿಟ್ಟಿದೆ. ಇಷ್ಟು ದಿನ ಒಂಥರ ತಲೆನೋವಿತ್ತು, ಏನೋ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂತು ಮಾಡೋಣ ಬಿಡಪ್ಪ ಅಂತ. ಆದರೆ ಬಟ್ ಇವಾಗ ಇವರು ಈ ಥರ ಉಲ್ಟಾ ಹೊಡಿತಾ ಇದ್ದಾರೆ ಕೆಲವೊಂದು ಸಂಘಟನೆಗಳು. ಯಾವುದೇ ಕಾರಣಕ್ಕೂ ನಮಗೆ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬೇಡವೇ ಬೇಡ, ಇದು ಬಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಆಟೋ ಜೀವನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಅಂತ ಖಂಡಿತವಾಗಿ ಬಿಲ್ಕುಲ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಇರ್ತಾ ಇದ್ದಾರೆ. ಪ್ರತಿನಿತ್ಯ ಇದೇ ಮೀಟಿಂಗ್ ಆಗ್ತಾ ಇದೆ. ಇವತ್ತು ನಿನ್ನೆ ಕೂಡ ಹೋಗಿ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಎಲ್ಲ ಮೀಟಿಂಗ್ ಕೂಡ ಆಗಿದೆ, ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಈಗ ಲಾಸ್ಟ್ ಡೆಡ್ಲೈನ್ ಡೇಟ್ ಕೊಟ್ಟು ಬಂದಿದ್ದಾರೆ, ಇದೇ ತಿಂಗಳು ಫೆಬ್ರವರಿ 23 ಒಳಗಡೆ ನಿಮ್ದು ಅನಿಸಿಕೆ ಏನೇ ಇದ್ರೂ ತಿಳಿಸಿ ಮೇಲ್ಮನವಿ. ಇದಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಬೇಕು, ನಿಮ್ಮ ಕಡೆಯಿಂದನೇ ಇದು ಸಪೋರ್ಟ್ ಆಗಬೇಕು ನಮಗೆ. ನೀವು ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೆ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ನೀವು ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು. ಇದಕ್ಕೆ ಯಾವುದೇ ಥರ ಹೊಸ ಪಾಲಿಸಿ ತರಬಾರ್ದು ಖಂಡಿತವಾಗಿ ನೀವು ರಾಜ್ಯ ಸರ್ಕಾರ. ಕೋರ್ಟ್ ಹೇಳಿದ್ರು ಇಂಥ ಈ ಥರ ಒಂದು ಪ್ರೆಸರ್ ಆಗ್ತಾ ಇದ್ದಾರೆ ಆಟೋ ಸಂಘಟನೆಗಳು ಮುಖ್ಯಸ್ಥರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಹಾಗಾದ್ರೆ ಏನು ಮಾಡ್ಬೇಕು ಇವಾಗ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಕಷ್ಟ, ಅವ್ರಿಗೂ ಹೊಟ್ಟೆ ಊರಿ, ಅವ್ರು ಗಲಾಟೆ ಶುರು ಮಾಡ್ತಾರೆ. ಪರ್ಮಿಷನ್ ಕೊಟ್ಟಿಲ್ಲ, ಬ್ಯಾನ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ 5-6 ಲಕ್ಷ ಜನ ಇವ್ರ ಬೀದಿಗೆ ಬರ್ತಾರೆ, ಇವ್ರ ಫ್ಯಾಮಿಲಿ ಹಾಳಾಗೋಗ್ತಾರೆ, ಇವರು ಬಾಯಿಗೆ ಮಣ್ಣು ಹಾಕೋಬೇಕಾಗತ್ತೆ. ಇಷ್ಟು ಜನಕ್ಕೆ ಕೆಲಸ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಕಂಪ್ನಿ ಬ್ಯಾನ್ ಆದರೆ ನೆಕ್ಸ್ಟ್ ಅವ್ರಿಗೆಲ್ಲ ಕೆಲಸ ಯಾರು ಕೊಡಬೇಕು? ರಾಜ್ಯ ಸರ್ಕಾರನೇ ಕೊಡಬೇಕು. ಅವ್ರ ಕೆಲಸ ಎಲ್ಲ ಕಿತ್ಕೊಂಡು ಅವ್ರು ತಿನ್ನ ಅನ್ನ ಕಿತ್ಕೊಂಡು ತಂದಮೇಲೆ ಅವರೇ ಕೆಲಸ ಕೊಡಬೇಕಾಗುತ್ತೆ. ಇದನ್ನು ಒಂದು ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕು. ನಾಳೆ ದಿವಸ ಇವ್ರ ಕಡೆಯಿಂದ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಏನು ಬೈಕ್ ಟ್ಯಾಕ್ಸಿ ಅಸೋಸಿಯೇಟ್ಸ್ ಏನಿದೆ ಅವ್ರು ಹೋಗಿ ಹೈಕೋರ್ಟ್ಗೆಲ್ಲ ಸುಪ್ರೀಂ ಕೋರ್ಟ್ಗೆಲ್ಲರೂ ಹೋಗಿ ಕೇಸ್ ಹಾಕ್ತಾರೆ. ಈ ಥರ ಹೈಕೋರ್ಟಿಂದ ನಮಗೆ ಪರ್ಮಿಷನ್ ಬಂದ್ರೂ ಕೂಡ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ, ಬ್ಯಾನ್ ಮಾಡಿದೆ. ಇಷ್ಟು ಲಕ್ಷ ಜನ ಇವಾಗ ಕೆಲಸ ಇಲ್ಲ, ಕೆಲಸ ಕಳ್ಕೊಂಡ್ರು, ಇವ್ರ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ನಮ್ಮ ಕಂಪ್ನಿನೇ ಕ್ಲೋಸ್ ಮಾಡಿಸಿದ್ರು. ಈಗ ಇವರೆಲ್ಲ ಎಲ್ಲಿಗೆ ಹೋಗಬೇಕು, ಏನು ಕೆಲಸ ಮಾಡಬೇಕು ಅಂತ ಇವ್ರ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಕೇಸ್ ಬೀಳುತ್ತೆ ನಾಳೆ ದಿನ. ಇದನ್ನು ಕೂಡ ಇವ್ರಿಗೆ ಯೋಚನೆ ಮಾಡಬೇಕು. ಇವಾಗ ಇವರು ಪರ್ಮಿಷನ್ ಕೊಡಬೇಕು ಬೇಡೋ ಅನ್ನೋದು ಇವಾಗ ರಾಜ್ಯ ಸರ್ಕಾರಕ್ಕೆ ಫುಲ್ಲು ತಲೆನೋವು ಕೆಲಸ ಆಗೋಗ್ಬಿಟ್ಟಿದೆ. ಇವಾಗ ಕೊಟ್ಟರು ಕಷ್ಟ, ಕೊಟ್ಟಿಲ್ಲ ಅಂದ್ರೆ ಕಷ್ಟ. ಅದಕ್ಕೆ ಇವಾಗ ಡೆಡ್ಲೈನ್ ಇದೇ ತಿಂಗಳು ಫೆಬ್ರವರಿ 23ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಡೀಪಾಗಿ ಡಿಸ್ಕಸ್ ಮಾಡ್ತಾರೆ. ಇವರೇ ಮಾಡಲ್ಲ, ಈ ಸೆಂಟ್ರಲ್ವರೆಗೂ ಹೋಗುತ್ತಿದ್ದು. ಸೆಂಟ್ರಲ್ವರೆಗೂ ಹೋಗಿ ಇವರೆಲ್ಲ ಕೂತು ಬೈಕ್ ಟ್ಯಾಕ್ಸಿ ಪರವಾಗಿ ಎಲ್ಲ ವಿರೋಧವಾಗಿ ಮೀಟಿಂಗು ಚರ್ಚೆ ಆಗುತ್ತೆ. ಪರ್ಮಿಷನ್ ಕೊಡಬೇಕಾ ಬೇಡವಾ, ಏನು ಮಾಡಬೇಕು? ಕೊಟ್ಟರು ಕಷ್ಟ, ಕೊಟ್ಟಿಲ್ಲ ಅಂದ್ರೆ ಕಷ್ಟ. ಈ ಥರ ಇದೆ ಸಮಸ್ಯೆ. ಕೂಲಂಕುಷವಾಗಿ ಯೋಚನೆ ಮಾಡ್ತಾರೆ. ಏನೇ ಮಾಡಿದ್ರು, ಏನೇ ಚರ್ಚೆ ಆದ್ರೂ, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸರಿ, ಇದು ಬೈಕ್ ಟ್ಯಾಕ್ಸಿ ಪರವಾಗೇನೆ ಬರುತ್ತಿತ್ತು ವಾದ ವಿವಾದ ನ್ಯಾಯ. ಬೈಕ್ ಟ್ಯಾಕ್ಸಿ ವಿರೋಧ ಯಾವುದೇ ಕಾರಣಕ್ಕೂ ಬರಲ್ಲ. ಇವತ್ತು ತುಂಬ ದಿವಸದಿಂದ ನಡ್ಕೊಂಡು ಬಂದಿದೆ ಬೈಕ್ ಟ್ಯಾಕ್ಸಿ, ಇವತ್ತೇನಲ್ಲ, ನೆನ್ನೆ ಮೊನ್ನೆ ಬಂದಿರೋದಲ್ಲ, ಇದು ತುಂಬ ವರ್ಷಗಳಿಂದ ಇದೆ. ಎಲ್ಲ ಕಂಟ್ರಿಲೂ ರನ್ ಆಗ್ತಾ ಇದೆ, ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಾ ಇದೆ, ಅಲ್ಲೆಲ್ಲರೂ ಜೀವನ ಮಾಡ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡು. ಬಟ್ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಕಿರಿಕಿರಿ ಇರೋದು. ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿದ ಕಿರಿಕಿರಿ ಇಲ್ಲೇ ಜಾಸ್ತಿ ಆಗಿರೋದು.
ಬೈಕ್ ಟ್ಯಾಕ್ಸಿ ಬೇಡ 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 ಅಂತವ. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನೂ ಬ್ಯಾನ್ ಮಾಡೋಕ್ಕಾಗಲ್ಲ, ಆಟೋ ವ್ಯವಸ್ಥೆನೂ ನಿಲ್ಸೋಕ್ಕಾಗಲ್ಲ. ಜನಕ್ಕೆ ಎಲ್ಲದೂ ಬೇಕು, ಆಟೋ ಬೇಕು, ಕ್ಯಾಬು ಬೇಕು, ಬೈಕು ಬೇಕು. ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಏನೆಲ್ಲ ತಗೊಂಡು ಬುಕ್ ಮಾಡ್ಕೊಂಡು ಅವರು ಹೋಗ್ತಾರೆ. ಪಬ್ಲಿಕ್ ಚಾಯ್ಸ್ ಇದು. ಹಾಗಾಗಿ 23ನೇ ತಾರೀಕು ಏನಾದ್ರು ಕೊಟ್ಟಿಲ್ಲ, ಅಷ್ಟರೊಳಗೆ ಡೆಡ್ಲೈನ್ ಏನಾದ್ರು ಕೊಟ್ಟು ಅದರೊಳಗಡೆ ಏನಾದ್ರು ಇವರು ಆನ್ಸರ್ ಮಾಡಿಲ್ಲ ಅಂದರೆ 24ನೇ ತಾರೀಕು ನಂತರ ಇವರೆಲ್ಲ ಒಂದು ಕಮಿಟಿ ರಚನೆ ಮಾಡಿ ಕೂತ್ಕೊಂಡು ಮೀಟಿಂಗ್ ಮಾಡಿ ನಂತರ ಟೋಟಲಾಗಿ ಆಟೋ ಆ್ಯಂಡ್ ಕ್ಯಾಬು ಇನ್ನು ಸಾರಿಗೆ ವ್ಯವಸ್ಥೆ ಏನಿದೆಲ್ಲ ಪ್ರೈವೇಟ್ ಸಾರಿಗೆ ಬಸ್ಗಳು ಕೂಡ ಎಲ್ಲ ಬಂದಾಗುತ್ತಂತೆ. ನಮ್ಮ ಕರ್ನಾಟಕದಲ್ಲಿ ಯಾವುದು ಕೂಡ ರನ್ ಆಗಿಬಿಡಲ್ಲ ಅಂತ ಇವತ್ತು ಕರೆಕ್ಟಾಗಿ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಯಾರು ಈ ಒಂದು ಆಟೋ ಸಂಘಟನೆಗಳ ಲಾಯರ್ ಇರ್ತಾರಲ್ವ, ಅಡ್ವೊಕೇಟು, ಅವರು ಪ್ರೆಸ್ ಮೀಟ್ ಮುಂದೆ ಹೇಳ್ಬಿಟ್ಟಿದ್ದಾರೆ. ಇದು ಫೈನಲ್ ಡೇಟ್ ಕೊಟ್ಟಿದ್ದೀವಿ, ಇದೇ ತಿಂಗಳು 23ರೊಳಗಡೆ ಏನೇ ಇದ್ರೂ ಅಪ್ಡೇಟ್ ತಿಳಿಸ್ಕೊಡ್ಬೇಕು ನಮಗೆ ಅವರು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ನಾವು ಮಾಡೋಕ್ಕೆ ಬಿಡಲ್ಲ, ಬೆಂಗಳೂರಲ್ಲಂತೂ ರನ್ ಆಗೋಕ್ಕೆ ಬಿಡಲ್ಲ ಅಂತ ಫುಲ್ ಖಡಕ್ ವಾರ್ನಿಂಗ್ ಕೊಟ್ಟಾರೆ ರಾಜ್ಯ ಸರ್ಕಾರಕ್ಕೆ. ಇವ್ರು ಏನು ಮಾಡ್ತಾರೆ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಇವಾಗ ಮುಂದಿನ ದಿನಗಳಲ್ಲಿ ಏನು ಡಿಸ್ಕಸ್ ಆಗುತ್ತೆ. ಹೈಕೋರ್ಟಿಂದ ಅಂತೂ ನ್ಯಾಯನೂ ಸಿಕ್ಕಿದೆ, ಪರ್ಮಿಷನ್ನು ಸಿಕ್ಕಿದೆ. ಬಟ್ ಇವ್ರು ಕೊಡ್ತಾ ಇಲ್ಲ. ಈಗ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಾ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ ಬೈಕ್ ಟ್ಯಾಕ್ಸಿಗೆ ಒಂದು ವಿಚಾರವಾಗಿ ನ್ಯಾಯ ಕೊಡೋದು. ಇವತ್ತಿಗೂ ಅಷ್ಟೇ ಬೈಕ್ ಟ್ಯಾಕ್ಸಿಗೆ ಮಾಡಬೇಕು ಬಿಡಬೇಕು ಅನ್ನೋದೇ ಗೊಂದಲ ಆಗಿದೆ. ಕೆಲವು ಕಡೆ ಕಿರಿಕ್ ಮಾಡ್ತಾನೆ ಇದ್ದಾರೆ. ಮೊನ್ನೆ ಎಲ್ಲ ಆಗೋಯ್ತು, ಬೇಕಂತ ಅವರೇ ಆರ್ಡರ್ಗಳು ಬುಕ್ ಮಾಡ್ಕೊಂಡು ಏನಪ್ಪ ನೀನು ಮಾಡ್ತಾ ಇದೀಯಾ, ಆ ಬೈಕಲ್ಲಿ ಬರ್ತಾ ಇದೆಯಾ, ಇಲ್ಲೇ ಒಂದು ನಂಬರ್ ಇದೆ, ಇಲ್ಲೇ ಒಂದು ನಂಬರ್ ಬರ್ತಾ ಇದೆಯಾ, ಎಲೆಕ್ಟ್ರಿಕಲ್ ಬೈಕಲ್ಲಿ ಮಾಡ್ತಾ ಇದೆಯಾ, ಈ ಥರ ಅನೇಕ ಕಿರಿಕೆಲ್ಲ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ. ಬಟ್ ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಊರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಏನೋ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಾ ಇದ್ದಾರೆ. ಬಟ್ ಮುಂಚೆ ಥರ ಇವಾಗ ಮಾಡೋಕ್ಕಾಗಲ್ಲ. ಯಾಕಂದರೆ ಹೈಕೋರ್ಟಿಂದ ಲೀಗಲ್ ಅಂತ ಬಂದಿದ ಮೇಲೆ ಈಗ ಯಾರು ಅಷ್ಟು ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡೋರು ಕಮ್ಮಿ ಆಗಿದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಇನ್ನೂ ಅಫಿಷಿಯಲ್ ಆಗಿ ನ್ಯಾಯ ಸಿಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿಗೆ. ಪದೇ ಏನಾದ್ರು ಒಂದು ಹಿಂದೆ ಆಗ್ತಾನೆ ಇದೆ ಇವತ್ತಿಗೂ ಕೂಡವ. ಈಗ ನಮಗೆ ಮೇಯ್ನ್ ಇವಾಗ ಬಂದಿರೋದು ರಾಜ್ಯ ಸರ್ಕಾರ ಹೊಸ ಪಾಲಿಸಿ ತಂದ ಬೈಕ್ ಟ್ಯಾಕ್ಸ್ಗೆ ಓಕೆ ಮಾಡಿ ಅಂತ ಗ್ರೀನ್ ಸಿಗ್ನಲ್ ಕೊಡಬೇಕು ಇವಾಗ. ಅದೇನು ಹೈಕೋರ್ಟ್ ರಾಜ್ಯ ಸರ್ಕಾರ ವಹಿಸಿದೆಯಲ್ಲ ಒಂದು ಜವಾಬ್ದಾರಿನ, ಆ ಜವಾಬ್ದಾರಿನ ಇವರು ವಹಿಸ್ಕೊಂಡು ಪಾಲಿಸಿ ತಂದು ಬೈಕ್ ಟ್ಯಾಕ್ಸ್ಗೆ ಒಂದು ಲೀಗಲ್ ಅಂತ ಕೊಟ್ಟು ರನ್ನಿಂಗ್ ಮಾಡಕ್ಕೆ ಕೊಡಬೇಕು. ಇವರು ಕೊಡೋಕ್ಕೂ ಇಲ್ಲ, ಬಿಡೋಂಗೂ ಇಲ್ಲ, ಆ ಥರ ಆಗಿದೆ. ಇವಾಗ ಇವ್ರು ಬೇರೆ ಪ್ರೆಷರ್ ಆಗ್ತಾ ಇದ್ದಾರೆ ಮೇಲೆ ಮತ್ತೆ ಆಟೋ ಸಂಘಟನೆಗಳು. ಯಾವುದೇ ಕಾರಣಕ್ಕೂ ನೀವು ಪಾಲಿಸಿ ತರಂಗಿಲ್ಲ, ಪಾಲಿಸಿ ತಂದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಯಾವುದೇ ಟ್ಯಾಕ್ಸಿಗಳು ರನ್ ಆಗಲ್ಲ, ಎಲ್ಲ ಬಂದ್ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ಇವಾಗ ರಾಜ್ಯ ಸರ್ಕಾರಕ್ಕೆ. ಈಗ 23ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ನಾವು ಕೂಡ. ಪ್ರತಿನಿತ್ಯ ಹೊಸ ಅಪ್ಡೇಟ್ ಬರ್ತಾನೆ ಇದೆ ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಅಂತಲೇ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಹೊಸ ಬೈಕ್ ಟ್ಯಾಕ್ಸಿಗೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಏನಾಗುತ್ತೆ ಅಂತ ಹೋಗ್ಬಿಟ್ಟೆ ಮುಂದಿನ ದಿನಗಳಲ್ಲಿ ನೋಡೋಣ. ಮತ್ತೆ ಸಿಗ್ತೀನಿ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.